ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಆರ್ಆರ್ಎಯಲ್ಲಿ ವೈಭವ್ ಸೂರ್ಯವಂಶಿ ಸಿಡಿಲಪ್ಪರದ ಬ್ಯಾಟಿಂಗ್. 18 ಬಾಲ್ ಅಲ್ಲಿ 50 ರನ್, ವಿಶ್ವ ದಾಖಲೆ ನಿರ್ಮಿಸಿದ ವೈಭವ್ ಸೂರ್ಯವಂಶಿ. ಹೇಗೆತ್ತು ವೈಭವ್ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಭಾರತ ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೊನೆಗೂ ತಮ್ಮ ನೈಜ ಫಾರ್ಮ್ ಗೆದ್ರೆ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಮೊದಲನೇ 3 ಪಂದ್ಯಗಳಲ್ಲಿ ನಿರಾಶೆ ಪ್ರದರ್ಶನ ತೋರಿಸಿದ್ದ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಆರ್ಆರ್ಎ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದಂತ ಮೊದಲನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ ಭಾರತೀಯರ ಬೌಲಿಂಗ್ ದಾಳಿಗೆ ಸಿಲುಕಿ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ ಆದ್ರೆ ಗಳಿಸಿತು. ಇನ್ನು 126 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ನಮ್ಮ ಟೀಮ್ ಇಂಡಿಯಾ ನಿರೀಕ್ಷಿತ ಆರಂಭ ಏನು ಪಡಿಲಿಲ್ಲ. ಹೌದು ವೀಕ್ಷಕರೇ, ಅಭಿಷೇಕ್ ಶರ್ಮಾ 8 ಬಾಲ್ ಗಳನ್ನಾಡಿ ಕೇವಲ ಒಂದೇ 1 ರನ್ ಗಳಿಸಿ ಔಟ್ ಆದರು ಮತ್ತು ಸ್ಟ್ರಗಲ್ ಕೂಡ ಮಾಡಿದ್ರು ಅಭಿಷೇಕ್ ಶರ್ಮಾ ಇವತ್ತಿನ ಪಂದ್ಯದಲ್ಲಿ. ಆದ್ರೆ ನಮ್ಮ ವೈಭವ್ ಸೂರ್ಯವಂಶಿ ಆಗಲ್ಲ, ನಾನು IPL ಅಲ್ಲಿ ಪ್ರದರ್ಶನ ಯಾವ ತರ ಕೊಡುತ್ತೇನೆ ಇಲ್ಲೂ ಕೂಡ ಅದೇ ತರ ತೋರಿಸುತ್ತೇನೆ ಅಂತಂದು ಆಡಿದ್ರು ವೈಭವ್ ಸೂರ್ಯವಂಶಿ. 2ನೇ ಓವರ್ ನಲ್ಲಿ 2 6 ಹಾಗೂ 1 4 ಸಿಡಿಸಿದರು. ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡರೂ ಕೂಡ ತಲೆ ಕೆಡಿಸಿಕೊಳ್ಳದ 15 ವರ್ಷದ ಪೋರ ಬೌಂಡರಿ ಸಿಕ್ಸರ್ ಗಳ ಸುರಿಮಳೆಗೊಯ್ದರು. ಹೌದು ವೀಕ್ಷಕರೇ, ಪವರ್ ಪ್ಲೇ ಮುಗಿಯುವುದರೊಳಗೆ ವೈಭವ್ ಸೂರ್ಯವಂಶಿ 17 ಬಾಲ್ ಗಳಲ್ಲಿ 48 ರನ್ ಸಿಡಿಸಿದರು. ಇನ್ನು 7ನೇ ಓವರ್ನ ಮೊದಲನೇ ಬಾಲ್ ಅಲ್ಲಿ 2 ರನ್ ತೆಗೆಯುವ ಮೂಲಕ ತಮ್ಮ ಸೊಚ್ಚಲ ಅರ್ಧಶತಕ ಪೂರ್ಣಗೊಳಿಸಿ ಎನ್ ಗರಾವ್ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ಈ ಸಿಡಿಲಬ್ಬರದ ಇನ್ನಿಂಗ್ಸ್ ನಲ್ಲಿ ತಲಾ 4 4 ಮತ್ತು 4 ಸಿಕ್ಸರ್ ಗಳಾದ್ರೆ ಇದ್ದವು. ಇನ್ನು 4ನೇ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ತಮ್ಮ ಸೊಚ್ಚಲ ಅರ್ಧಶತಕ ಸಿಡಿಸಿದರು ವೈಭವ್ ಸೂರ್ಯವಂಶಿ. ಇದಕ್ಕೂ ಮುನ್ನ ಇಂಗ್ಲೆಂಡ್ ವಿರುದ್ಧ 3 ಪಂದ್ಯಗಳನ್ನಾದ್ರೆ ವೈಭವ್ ಸೂರ್ಯವಂಶಿ ಆಡಿದ್ದರು. 2ನೇ T20 ಪಂದ್ಯದಲ್ಲಿ 14 ರನ್, 3ನೇ T20 ಪಂದ್ಯದಲ್ಲಿ 13 ರನ್ ಮತ್ತು 4ನೇ T20 ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 15 ರನ್ ಆದ್ರೆ ಬಾರಿಸಿದ್ದರು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರಿಗೆ 5ನೇ T20 ಪಂದ್ಯಕ್ಕೆ ಅವಕಾಶ ಆದ್ರೆ ಸಿಕ್ಕೇ ಇರಲಿಲ್ಲ ಅಂತಾನೆ ಹೇಳ್ಬಹುದು. ಆದ್ರೆ ಇವಾಗ ವಿಶ್ವ ದಾಖಲೆ ಆದ್ರೆ ನಿರ್ಮಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು 18 ಬಾಲ್ ಗಳಲ್ಲಿ 50 ರನ್ ಗಳೊಂದಿಗೆ T20 ಕ್ರಿಕೆಟ್ ನಲ್ಲಿ ಅರ್ಧಶತಕ ಪೂರೈಸಿದ ವಿಶ್ವದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ವಿಶ್ವ ದಾಖಲೆಗೆ ಪಾತ್ರರಾದರು. ವೈಭವ್ ಸೂರ್ಯವಂಶಿಗೂ ಮುನ್ನ ನೇಪಾಳದ ಕುಶಲ್ ಮಲ್ಲ 15 ವರ್ಷ 340 ದಿನಗಳಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದರು. ಆದರೆ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧ ವೇಗವಾಗಿ ಅರ್ಧಶತಕ ಸಿಡಿಸಿದ ವಿಶ್ವದ 2ನೇ ಬ್ಯಾಟರ್ ಎನಿಸಿಕೊಂಡರು. ಇನ್ನು ವೈಭವ್ ಸೂರ್ಯವಂಶಿ 18 ಬಾಲ್ ಗಳು ತೆಗೆದುಕೊಂಡರೆ ನಮೀಬಿಯಾದ ಜಾನ್ ಅವರು 13 ಬಾಲ್ ಗಳಲ್ಲಿ 50 ರನ್ ಗಡಿ ದಾಟಿ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು ಎಡ್ಮೇರ್ 19 ಹಾಗೂ ಪಾಲ್ ಸ್ಟ್ರಿಲಿಂಗ್ ಅವರು 21 ಬಾಲ್ ಗಳಲ್ಲಿ ಅರ್ಧಶತಕ ಸಿಡಿಸಿದ ನಂತರ ಸ್ಥಾನದಲ್ಲಿ ಆದ್ರೆ ಇದ್ದಾರೆ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ತಮ್ಮ ನೈಜ ಫಾರ್ಮ್ಗೆ ಬಂದಿದ್ದು ನಮ್ಮ ಎಲ್ಲಾ ಭಾರತೀಯ ಅಭಿಮಾನಿಗಳಿಗೆ ತುಂಬಾನೇ ಆದ್ರೆ ಖುಷಿಯಾಗಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.